ಎಲ್ಲ ಹೇಗಿದ್ದೀರಾ? ಸಕ್ಕತ್ತಾಗಿದ್ದೀರಾ ಅಲ್ಲ? ನಾನು ವೀಕೆಂಡ್ ಚಿಲ್ ಔಟ್ ಮಾಡಬೇಕು, ಒಂದು ಗುಡ್ ಆಂಬಿಯನ್ಸ್ ಇರೋ ಒಂದು ಸಕ್ಕತ್ತಾಗಿರೋ ಪ್ಲೇಸ್ಗೆ ಹೋಗಬೇಕು ಅಂತ ಸರ್ಚ್ ಮಾಡ್ತಾನೆ ಇದ್ದೆ. ಯಾವಾಗಲೂ ಹೋಗಿದ್ದ ಜಾಗಕ್ಕೆ ಹೋಗಿ ಹೋಗಿ ಬೇಜಾರಾಗೋಗ್ಬಿಟ್ಟಿರುತ್ತೆ ಅಲ್ವಾ? ಸೊ ಒಂದು ಹೊಸ ಪ್ಲೇಸ್ನ ನಾನು ಇವಾಗ ರಿಸರ್ಚ್ ಮಾಡಿ ಕಂಡುಹಿಡಿದ್ಬಿಟ್ಟಿದ್ದೀನಿ. ಸಕ್ಕತ್ತಾಗಿರೋ ಜಾಗ, ಸಕ್ಕತ್ತಾಗಿರೋ ಆಂಬಿಯನ್ಸು, ಸೂಪರ್ ಟೇಸ್ಟಿಯಾಗಿರೋ ಫುಡ್ಡು, ಏನೇನು ಬೇಕು ಎಲ್ಲದೂ ಸಿಕ್ಕತ್ತೆ. ಯಂಗ್ಸ್ಟರ್ಸ್ಗೆ ಹೇಳಿ ಮಾಡಿಸಿದಂಥ ಜಾಗ ಇದು. ಸೊ ಇದು ಯಾರ್ದು, ಎಲ್ಲಿದೆ? ಇದು ಲೊಕೇಟ್ ಆಗೋದು ಎಲ್ಲಿ ಗೊತ್ತಾ? ಬೆಳ್ಳಂದೂರು ಮೇನ್ ರೋಡ್. ಇದು ನಿಮಗೆ ಹುಡುಕೋ ಅಗತ್ಯನೇ ಇಲ್ಲ. ಒಂದ್ಸತಿ ಸೂಚಿ ಅಂತ ಹಾಕಿದ್ರೆ ನಿಮ್ಮನ್ನ ಕರ್ಕೊಂಬಂದು ಇಲ್ಲಿ ಇಳಿಸುತ್ತೆ ನಮ್ಮ ಮ್ಯಾಪ್. ಓಕೆನಾ? ಸೊ ಏನು ಕಷ್ಟಪಡಂಗಿಲ್ಲ. ವೀಕೆಂಡ್ ನೀವು ಮಜಾ ಮಾಡಬೇಕು ಅಂದರೆ ಇಲ್ಲಿಗೆ ಬರ್ಬೋದು. ಸಖತ್ ಆಂಬಿಯನ್ಸ್ ಜೊತೆ ಸೂಪರ್ ಆಗಿರೋ ಫುಡ್ನ ಟೇಸ್ಟ್ ಮಾಡಿ ಮಜಾ ಮಾಡಿ ಹೋಗ್ಬೋದು. ಸೊ ಹಂಗಾದ್ರೆ ಅಡ್ರೆಸ್ ಗೊತ್ತಾಯ್ತಲ್ಲ? ಸೂಚಿ ಲೊಕೇಟ್ ಆಗೋದು ಬೆಳ್ಳಂದೂರು ಮೇನ್ ರೋಡಲ್ಲಿ. ಓಕೆ, ಫಾಲೋ ಮೀ. ಒಳಗಡೆ ಹೋಗೋಣ, ಏನೇನಿದೆ ಅಂತ ನೋಡೋಣ. ನೀವೆಲ್ಲ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀರಲ್ಲ, ನಾನು ಯಾರ ಹೆಸರು ಹೇಳ್ತೀನಿ, ಯಾರ್ದು ಅಂತ ಹೇಳ್ತೀನಿ, ಯಾರ್ದು ಅಂತ ತಲೆಯಲ್ಲಿ ಹುಳ ಬಿಟ್ಕೊಂಡಿದ್ದೀರಲ್ಲ, ಹುಳ ಬಿಟ್ಕೊಬೇಡಿ, ಹೇಳ್ಬಿಡ್ತೀನಿ ಇವಾಗ. ನಮ್ಮ ಕನ್ನಡ ಚಿತ್ರರಂಗ ಕಂಡ ಪ್ರತಿಭಾವಂತ ನಟ, ನಿರ್ದೇಶಕ, ನಿರ್ಮಾಪಕ ಸೃಜನ್ ಲೋಕೇಶ್ ನಮ್ಮ ಕನ್ನಡಿಗರೆಲ್ಲ ಸೇರಿ ಅವರಿಗೆ ಒಂದು ಖುಷಿಯಾಗಿ ಸಖತ್ ಸ್ವೀಟಾಗಿ ಒಂದು ಬಿರುದನ್ನು ಕೂಡ ಕೊಟ್ಟಿದ್ದಾರೆ, ಮಾತಿನ ಮಲ್ಲ ಅಂತ. ಸೊ ನಮ್ಮ ಮಾತಿನ ಮಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೋ ಅವರ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಈ ರೆಸ್ಟೋರೆಂಟೇ ಅದಕ್ಕೆ ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು. ಸೊ ನೀವೇನು ಮಾಡ್ತೀರಾ? ನನ್ನ ಫಾಲೋ ಮಾಡ್ತೀರಾ? ನಾನು ಏನೇನು ಮಾಡ್ತೀನಿ ನೋಡ್ತೀರಾ. ಬಟ್ ಇವಾಗ ಸದ್ಯಕ್ಕೆ ನಾನೀಗ ವಾಟರ್ಮೆಲನ್ ಜ್ಯೂಸ್ ತೊಗೊಂಡಿದ್ದೀನಿ. ಸೊ ಈ ಜ್ಯೂಸ್ ತೊಗೊಂಡು ಇಡೀ ರೆಸ್ಟೋರೆಂಟ್ನ ಒಂದು ರೌಂಡ್ ಹಾಕೊಂಬರೋಣ. ಬನ್ನಿ. ನಾವಿಲ್ಲಪ್ಪ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಲೇಬೇಕು. ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದೀವಿ, ಒಟ್ಟಿಗೆ ಸೇರ್ಕೋಬೇಕು ಅಂದರೆ ಈ ಆ್ಯಂಬಿಯನ್ಸು ಸಖತ್ತಾಗಿದೆ. ನೀವು ಆರಾಮಾಗಿ ಕೂತ್ಕೊಂಡು ಏನೂ ಗಲಾಟೆನೂ ಇಲ್ಲದೆ ಒಂದು ಸಣ್ಣ ಮ್ಯೂಸಿಕಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಖಾಸಗಿ ವಿಷಯಗಳನ್ನ ಶೇರ್ ಮಾಡ್ಕೋಬೋದು, ಎಲ್ಲ ಓಕೆ. ಬಟ್ ಇನ್ನೊಂದು ನನ್ನ ಸೂಪರ್ ಫೇವ್ರೆಟ್ ಸ್ಪಾಟ್ ಒಂದಿದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಪರ್ಸ್ನಲಿ ಸಖತ್ ಇಷ್ಟ ಆಗಿರುವಂತಹ ಒಂದು ಆ್ಯಂಬಿಯನ್ಸ್ ಅಂದರೆ ಇದು. ಇಲ್ಲಿ ನನಗೆ ಯಾಕೆ ತುಂಬ ಇಷ್ಟ ಆಗುತ್ತೆ ಅಂದರೆ, ಯಾಕೆ ಫೇವ್ರೇಟ್ ಆಗಿದೆ ಅಂತಂದರೆ, ನಾವು ಅಲ್ಲಿ ಮ್ಯೂಸಿಕ್ ಎಲ್ಲ ಇರುತ್ತೆ, ತುಂಬ ಜನ ಗಿಜಿ ಅಂತ ಅನಿಸಿದ್ರೆ ನಾವು ಆರಾಮಾಗಿ ಇಲ್ಲಿ ಬಂದು ಕೂತ್ಕೋಬೋದು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಮ್ಯೂಸಿಕ್ನ ಆಫ್ ಮಾಡಿಕೊಂಡು ಬೇಕಂದರೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಓಕೆನಾ? ಸೊ ಈಗ ಈ ಪ್ಲೇಸ್ನ ನೋಡಿದ್ದಾಯಿತು, ಮೇಲ್ಗಡೆ ಇನ್ನೂ ಸಖತ್ತಾಗಿದೆ ಆ್ಯಂಬಿಯನ್ಸು. ಸೊ ನೀವು ನನ್ನ ಜೊತೆ ಬನ್ನಿ, ನಾನು ನಿಮಗೆ ಅಲ್ಲಿ ಏನಿದೆ ಅಂತ ತೋರಿಸ್ತೀನಿ. ಓಕೆನಾ? ಹೋಗೋಣವಾ? ಲೆಟ್ಸ್ ಗೋ. ಸೊ ನಾವಿವಾಗ ಇಂಡಿವಿಜುವಲ್ ಆಗಿ ಅಂತಲ್ಲ, ತುಂಬ ಜನ ಸೇರ್ಕೊಂಡು ಸಖತ್ತಾಗಿ DJ ಸೌಂಡ್ ಹಾಕ್ಕೊಂಡು ಪಾರ್ಟಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಈ ಪ್ಲೇಸಿಗೆ ಬರಬೇಕು. ಇಲ್ಲಿ ಅದಕ್ಕೆ ಖಾಲಿ ಬಿಟ್ಟಿದ್ದಾರೆ. ಸೊ ನಾವಿವಾಗ ಈ ಜಾಗದಲ್ಲಿ ಸಕ್ಕದಾಗಿ ಪಾರ್ಟಿ ಮಾಡ್ಬೋದು. ಈ ಜಾಗ ಫುಲ್ ನೋಡ್ಕೊಳ್ಳಿ, ಈ ಆ್ಯಂಬಿಯನ್ಸ್ ನೋಡಿ. ನೀವೆಷ್ಟು ಜನ ಪ್ಲ್ಯಾನ್ ಮಾಡ್ತೀರಾ ಮಾಡ್ಬೋದು. ನೋಡಿ, ಇಬ್ಬರೇ ಬರ್ತೀರಾ, ಅದಕ್ಕೂ ಪ್ಲೇಸ್ ಇದೆ. ಒಂದು 4-5 ಜನ ಬರ್ತೀರಾ, ಅದಕ್ಕೂ ಪ್ಲೇಸ್ ಇದೆ. ನಿಮಗೆ ಒಂದು 10 ಜನ ಸೇರ್ಕೊಂಡು ಸಕ್ಕದಾಗಿ ಡ್ಯಾನ್ಸ್ ಮಾಡಬೇಕು, ಮಜಾ ಮಾಡಬೇಕು ಅನಿಸುತ್ತಾ, ಅದಕ್ಕೂ ಜಾಗ ಇದೆ. ವಿತ್ ಫುಡ್, ಗುಡ್ ಆ್ಯಂಬಿಯನ್ಸ್. ಇಡೀ ರೆಸ್ಟೋರೆಂಟ್ನ ಟೂರ್ ಮಾಡಿಬಿಟ್ಟು ಕಿಚನ್ ತೋರಿಸಿಲ್ಲ ಅಂತಂದರೆ ಅದು ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಾವಿವಾಗ ಎಲ್ಲಿಗೆ ಶಿಫ್ಟ್ ಆಗಬೇಕು? ಕಿಚನಿಗೆ ಶಿಫ್ಟ್ ಆಗಬೇಕು. ಫಾಲೋ ಮೀ. ಸೊ ಕಿಚನಿಗೆ ಬಂದಿದ್ದೀವಿ. ಇಲ್ಲಿ ಸಕ್ಕತ್ತಾಗೆ ಕಾರ್ಖಾನೆ ನಡೀತಾ ಇದೆ. ಸಿಕ್ಕಾಪಟ್ಟೆ ಜನ ಬರ್ತಾನೆ ಇರ್ತಾರೆ, ಎಂಗೇಜ್ ಆಗೇ ಇರುತ್ತೆ ಈ ರೆಸ್ಟೋರೆಂಟ್ ಯಾವಾಗಲೂ. ಸೊ ಕಿಚನಲ್ಲಿ ಏನೇನೆಲ್ಲ ನಡೆಯುತ್ತೆ ನೋಡೋಣ ಬನ್ನಿ. ಆಲ್ರೆಡಿ ಹೈಜೀನ್ ಆಗಿದೆ, ನನ್ನ ಒಳಗೆ ಬಿಟ್ಕೊಂಡಿರೋದೇ ಹೆಚ್ಚಿನ ಮಾತು ಅಲ್ವಾ? ಸೊ ಎಲ್ಲನೂ ರೆಡಿ ಇಟ್ಕೊಂಡಿರ್ತಾರೆ. ಆರ್ಡರ್ಸು ಬರ್ತಿರತ್ತೆ ಪಾರ್ಸಲ್ಗೆ. ಅದ್ರ ಜೊತೆಗೆ ಇಲ್ಲಿ ರೆಸ್ಟೋರೆಂಟ್ ವಿಸಿಟ್ ಮಾಡೋರು ಇರ್ತಾರೆ. ಸಿಕ್ಕಾಪಟ್ಟೆ ಎಂಗೇಜ್ ಆಗಿರುತ್ತೆ ಕಿಚನು. ಬಟ್ ನನಗೋಸ್ಕರ 1 ಸೆಕೆಂಡ್ ಅವರು ಫ್ರೀ ಬಿಟ್ಟಿದ್ದಾರೆ, 1 ರೌಂಡ್ ಹಾಕೊಂಬನ್ನಿ ಅಂತ. ಚೌ
ಚಕ್ಕದಾಗಿದೆ ಇಲ್ಲೆಲ್ಲ. ನಾವು ಬಿಟ್ಟರೆ ಇಲ್ಲೇ ಇರ್ತೀವಿ ಗೊತ್ತಲ್ಲ. ಮೌತ್ ವಾಟರಿಂಗ್ ಅಂತಾರಲ್ಲ ಹಂಗಾಗಿದೆ ನನಗೆ. ಸಖತ್ ಟೇಸ್ಟಿ ಆಗಿರುತ್ತೆ ಫುಡ್ ಎಲ್ಲ. ಅಲ್ಲೋಡಿ. ಹಲೋ ಎಕ್ಸ್ಕ್ಯೂಸ್ ಮಿ. ಇದು ನನಗಲ್ಲ, ಬೇರೆಯವ್ರಿಗೆ ಆರ್ಡ್ರ್ ಮಾಡಿರೋದು. ಬಟ್ ಇದನ್ನು ನಿಮಗೆ ತೋರಿಸೋಣ ಅಂತ ಸ್ಟಾಪ್ ಮಾಡಿದ್ದೀನಿ. ನೋಡಿ ಸಖತ್ತಾಗಿದೆ ಅಲ್ಲ, ಕಲರ್ಫುಲ್ ಆಗಿದೆ. ಆಹಾ ಘಮ ಅಂತಿದೆ. ಕಾಯ್ತಾ ಇದ್ದಾರಲ್ಲ. ಹಲೋ, ನೋಡಿದ್ರಾ ಯಾರಿದು ಗೊತ್ತಾಯ್ತಾನೆ ಎಲ್ಲರಿಗೂ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ನನ್ನ ದೊಡ್ಡ ಕನಸು ಇವತ್ತು ನನಸಾಗೋಯ್ತು. ಯಾಕೆ ಅಂದರೆ ನಂಗೆ ಇವ್ರು ಕಂಡ್ರೆ ಸಖತ್ ಇಷ್ಟ. ಸೊ ಅದೆಲ್ಲ ಆಮೇಲೆ ಮಾತುಕತೆಯಲ್ಲಿ ನಿಮಗೆಲ್ಲ ರಿವೀಲ್ ಮಾಡ್ತಾ ಹೋಗ್ತೀನಿ. ಬಟ್ ಇವಾಗ ಈ ಆ್ಯಂಬಿಯನ್ಸು, ಈ ಹೆಸರಿಂದ ಹಿಡಿದು ಫುಡ್ಡಿಂದ ಹಿಡಿದು ಎಲ್ಲನೂ ನನಗೆ ಸಖತ್ ಇಷ್ಟ ಆಗಿಬಿಟ್ಟಿದೆ. ನನ್ನ ಜೊತೆಗೆ ನಮ್ಮ ಆಡಿಯನ್ಸ್ಗೂ ಸಖತ್ ಇಷ್ಟ ಆಗಿರುತ್ತೆ. ನಾವು ವೀಕೆಂಡ್ ಚಿಲ್ ಮಾಡೋಕ್ಕೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಅಂತ ಒಂದು ವಾರ ಸರ್ಚ್ ಮಾಡ್ತಾನೆ ಇರ್ತೀವಿ. ಬಟ್ ನಾವು ಎಲ್ಲೇ ನೋಡಿದಾಗೂ ಕೆಲವೊಂದು ಕಡೆಗೆ ರಿಪೀಟ್ ಆಗಿಬಿಟ್ಟಿರುತ್ತೆ. ಅಯ್ಯೋ ಹುಡ್ಕೋದು ಯಾರು ಅಂತ ಹೊರಟ್ಬಿಟ್ಟು. ಅಂಥ ಆಡಿಯನ್ಸ್ಗೆ ಅಂತಲೇ ಇವತ್ತೊಂದು ಸಕ್ಕತ್ತಾಗಿರೋ ಸ್ಪೆಷಲ್ ಆಗಿರೋ ಎಪಿಸೋಡ್ ಮಾಡಿದ್ದೀನಿ. ಸೊ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿದ್ದೀನಿ ನಾನು. ಎಸ್, ವೆಲ್ಕಮ್ ಟು ಸೋಚಿ. ಎಸ್, ಅ ಬ್ಯೂಟಿಫುಲ್ ರೆಸ್ಟೋರೆಂಟ್. ಹಾಂ, ಮತ್ತು ಇಲ್ಲಿ ಫುಡ್ ಇದೆಯಲ್ಲ, ದಟ್ ಇಸ್ ಅಮೇಝಿಂಗ್. ನಿಮಗೆ ಗೊತ್ತಾಗುತ್ತೆ ಇವಾಗ, ಟ್ರೈ ಮಾಡೋಣ. ನಾನು ಅದಕ್ಕೆ ಬಂದಿದ್ದೀನಿ. ಐ ಆಮ್ ಎ ಬಿಗ್ ಫುಡಿ ಆಯಿತಾ. ಆದರೆ ವೆಜ್ಜು ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಮೇಡಮು ಅಷ್ಟೇ ವೆಜ್ಜು. ಸೊ ನಮ್ಮಿಬ್ಬರ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿರೋ ಫುಡ್ ಟೇಸ್ಟ್ ಮಾಡ್ತಾ ಈ ರೆಸ್ಟೋರೆಂಟ್ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ರೆಡಿನಾ ನೀವೆಲ್ಲ? ರೆಡಿನಾ? ಬೋರ್ ಆಗಬಾರ್ದಷ್ಟೇ ಪಾಪ. ಅವ್ರಿಗೆ ಹೆಂಗೆ ಬೋರ್ ಆಗುತ್ತೆ ಇವಾಗ? ನೀವು ನನಗೆ ಫಸ್ಟ್ ಟೈಮ್ ಸಿಗ್ತಾ ಇದ್ದೀರಾ, ನಾವು ಬಿಡ್ತೀವಾ? ಕಮ್ ಆನ್, ಲೆಟ್ಸ್ ಗೋ. ಬನ್ನಿ. ಇವಾಗ ಇಲ್ಲಿ ಏನೆಲ್ಲ ಮೆನ್ಯೂನಲ್ಲಿ ಏನೆಲ್ಲ ಇದೆ? ಎಸ್, ನನಗದು ಕ್ಯೂರಿಯಾಸಿಟಿ. ಇಲ್ಲಿ ಪ್ರತಿ ಒಂದು ಡಿಶ್ ಕೂಡ ಸೂಪರ್ ಡೂಪರ್. ವಾವ್. ನಾನು ಎಲ್ಲಾನು ಟ್ರೈ ಮಾಡಿದ್ದೀನಿ. ವೆಜ್ ಅಲ್ಲಿ, ನಾನ್ ವೆಜ್ ಅಲ್ಲಿ ಎಲ್ಲರೂ ಹೇಳೋ ಹಾಗೆ ವೇಟ್ ಐ ಟೆಲ್ ಯು ದ ಸೂಪರ್ ಹಿಟ್ ಡಿಶ್ ಇಲ್ಲಿ ಅಂತಂದ್ರೆ ಮಿಲಿ ಜುಲಿ ಕಬಾಬ್ ಅಂತ. ಮಿಲಿ ಜುಲಿ ಕಬಾಬ್. ಇದು ಬ್ರಾಕ್ಲಿ, ಬೇಬಿಕಾರ್ನ್ ಮತ್ತೆ ಕಾಲಿಫ್ಲವರ್ ಅದೆಲ್ಲ ಇರುತ್ತೆ. ಸೊ ಅದೊಂದು. ಮತ್ತೆ ಬ್ರಾಕ್ಲಿ ಮಲೈ ಬಾಹರ್, ಅದೇ ಬ್ರಾಕ್ಲಿ ಇದೇನೆ, ಅದನ್ನು ಚೀಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಇಟ್ ಇಸ್ ಚೀಸಿ. ಅಂಡ್ ಪನೀರ್ ನಾನು ತಿನ್ನೋದೇ ಇಲ್ಲ. ಹೌದಾ? ಯಾಕೆ? ಪನ್ನೀರ್ ಇಷ್ಟ ಇಲ್ಲ? ಪನ್ನೀರ್ ಇಷ್ಟ ಆಗಲ್ಲ. ಟೋಫು ಚಿಲ್ಲಿ ಪೆಪ್ಪರ್ ಇಸ್ ಸೂಪರ್. ಟೋಫುಗೂ ಮತ್ತೆ ಪನ್ನೀರ್ಗೂ ಏನ್ ಡಿಫ್ರೆನ್ಸ್ ಇದೆ? ಪನ್ನೀರ್ ಇದಲ್ವಾ, ಹಾಲಲ್ಲಿ ಮಾಡೋದು. ಟೋಫು ಸೋಯಾ ಅಂದ್ರೆ ಸೋಯಾನ ಸೇಮ್ ಹಾಲ್ ತರಾನೇ ಮಾಡ್ಕೊಂಡು ಅದ್ರಲ್ಲಿ ಮಾಡ್ತಾರೆ ಟೋಫುನ. ಬಟ್ ನಿಮ್ಗೆ ಹೊರಗಡೆ ಟೋಫು ಸಿಕ್ಕಿದಾಗ ಅದು ಒಂದ್ ಸ್ವಲ್ಪ ಹಾರ್ಡ್ ಇರುತ್ತೆ, ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ರಬ್ಬರ್ ತರ ಇರುತ್ತೆ. ಬಟ್ ಇಲ್ಲಿ ಟೋಫು ಇದೆಲ್ಲ ಇಟ್ ಇಸ್ ವೆರಿ ಸಾಫ್ಟ್, ಬೆಣ್ಣೆ ತರ ಇರುತ್ತೆ ಟೋಫು. ಇಲ್ಲಿ ತರ ನಾನು ಟೋಫು ಇನ್ನೆಲ್ಲೂ ತಿಂದಿಲ್ಲ. ಇದು ನಮ್ ರೆಸ್ಟೋರೆಂಟ್ ಅಂತ ಹೇಳ್ತಾ ಇಲ್ಲ, ಬಟ್ ಇಲ್ಲಿ ತರ ಟೋಫು ಇನ್ನೆಲ್ಲೂ ಇಲ್ಲ. ಅದಾದ್ಮೇಲೆ ವೆಜ್ ಅಲ್ಲಿ ಎಲ್ಲಾನು ಚೆನ್ನಾಗಿದೆ. ನಾನು ಏನ್ ಅಂತ ಹೇಳಕ್ ಆಗಲ್ಲ. ಕ್ರಿಸ್ಪಿ ಲೋಟಸ್ ಸ್ಟೆಮ್ ಇಸ್ ವೆರಿ ಗುಡ್. ಬೇಬಿ ಕಾರ್ನ್ ಚೆನ್ನಾಗಿದೆ, ಸ್ಪ್ರಿಂಗ್ ರೋಲ್ಸ್ ಚೆನ್ನಾಗಿದೆ. ಆಮೇಲೆ ಶೀಕ್ ಕಬಾಬ್, ಅದೇ ಸಬ್ಸ್ ಶೀಕ್ ಕಬಾಬ್ ಎಲ್ಲ ವೆಜಿಟೇಬಲ್ಸ್ ಅದು. ಅಂಡ್ ಕಾಂಟಿನೆಂಟಲ್ ನಾನು ಅಷ್ಟಾಗಿ ಇಷ್ಟಪಡಲ್ಲ, ನಾನು ತಿನ್ನಲ್ಲ ಕಾಂಟಿನೆಂಟಲ್. ತಿಂದ್ರೆ ಗಾರ್ಲಿಕ್ ಬ್ರೆಡ್ ಒಂದು ತಿಂತೀನಿ, ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇಂಡಿಯನ್ ಅಪಟೈಸರ್ಸ್ ಅಲ್ಲಿ, ಐ ಮೀನ್ ನಾನ್ ವೆಜ್ ಅಪಟೈಸರ್ಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಅಂಡ್ ಇದರಲ್ಲಿ ಅದು ರೋಟಿ ಪೇ ಬೋಟಿ ಅಂತ. ರೋಟಿ ಪೇ ಬೋಟಿ ಚೆನ್ನಾಗಿದೆ ಹೆಸರು. ಇದು ಸೇವ್ ಪುರಿ ತರ, ಬಟ್ ಇದು ಮಟನ್ ಕೀಮಾ. ನಮ್ಗೆ ನಿರಾಶೆ ಆಗೋಯ್ತು. ರೋಟಿ ಪೇ ಬೋಟಿ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಆಮೇಲೆ ಇನ್ನೊಂದು ಫಿಶ್ ಅಲ್ಲಿ ಎಲ್ಲಾನು ಚೆನ್ನಾಗಿರುತ್ತೆ. ಫಿಶ್ ಅಂಡ್ ಪ್ರಾನ್ಸ್ ಅಲ್ಲಿ ಎಲ್ಲ ಚೆನ್ನಾಗಿರುತ್ತೆ. ಮೇನ್ ನನ್ಗೆ ಇಲ್ಲಿ ತುಂಬಾ ಇಷ್ಟ ಆಗೋದು ಅಂತಂದ್ರೆ ಯು ಶುಡ್ ಟ್ರೈ ದಾಲ್ ಕಿಚಡಿ ಅಂಡ್ ಪಾಲಕ್ ಕಿಚಡಿ. ಕರ್ಡ್ ರೈಸ್ ಇಲ್ಲಿ ತರ ಕರ್ಡ್ ರೈಸ್ ನೀವೆಲ್ಲೂ ತಿನ್ನಕ್ ಸಾಧ್ಯ ಇಲ್ಲ, ಹಂಗಿರತ್ತೆ. ವೇಟ್ ಎಲ್ಲರೂ ಕಾಯ್ತಾ ಇರಿ. ಆಮೇಲೆ ಚಿಕನ್ ವಿಂಗ್ಸ್,
ಡ್ರಮ್ಸ್ ಆಫ್ ಹೆವೆನ್, ಎವ್ರಿಥಿಂಗ್ ಇಸ್ ಗುಡ್. ಆಮೇಲೆ ಇಲ್ಲಿ ಫ್ರೈಡ್ ರೈಸ್ ಮತ್ತೆ ತುಂಬಾ ಯುನೀಕ್ ಅಂತಂದ್ರೆ ಎಡಿಮಾಮೆ ಅಂತ ಒಂದು ಇದು ಸೋಯಾ, ಅದು ಬೇಸಿಕಲಿ ಹಸಿದು ಸೋಯಾ, ಅದರಲ್ಲಿ ಮೋಮೋಸ್ ಮಾಡ್ತಾರೆ, ದಿಮ್ಸಮ್ಸ್. ಅದು ತುಂಬಾ ಚೆನ್ನಾಗಿರುತ್ತೆ. ಹಂಗಾದ್ರೆ ನನ್ನ ಫ್ರೆಂಡ್ಸ್ ಒಂದಷ್ಟು ಜನ ಮೋಮೋಸ್ ಪ್ರಿಯರ್ ಇದಾರೆ, ಅವ್ರನ್ನ ಇಲ್ಲಿಗೆ ಎತ್ತಕೊಂಡ್ಬರ್ಬೇಕು. ದೇ ವಿಲ್ ಎಂಜಾಯ್. ಆಮೇಲೆ ಅಜ್ವೈನಿ ಫಿಶ್ ಡಾಬಾ ಕರಿ ಪ್ರತಿಯೊಂದು ಚೆನ್ನಾಗಿರತ್ತಪ್ಪ. ಎಲ್ಲ ಇವಾಗ ಟ್ರೈ ಮಾಡೋಣ. ಎಸ್, ಸ್ಟಾರ್ಟರ್ಸ್ ಏನೇನಿರುತ್ತೆ, ಆಮೇಲೆ ಮಾಕ್ಟೇಲ್ಸ್ ಏನೇನಿರುತ್ತೆ, ಕಾಕ್ಟೇಲ್ಸ್ ಏನೇನಿರುತ್ತೆ, ಅದಕ್ಕೆ ಬೇರೆ ಇದಿದ್ಯಾ? ಅದಕ್ಕೆ ಬೇರೆ ಮೆನು ಇದೆ. ಓ ಸೂಪರ್. ಅದ್ರ ಬಗ್ಗೆನೂ ನಾನು ನಿಮ್ಗೆ ಹೇಳ್ಬೇಕು, ಯಾಕಂದ್ರೆ ಬಂದಾಗ ನಿಮ್ಗೊಂದು ಐಡಿಯಾ ಇರ್ಬೇಕು, ಹೊಸದಾಗಿ ಬಂದವ್ರಿಗೆ ಏನೇನ್ ಸಿಕ್ಕುತ್ತೆ, ಏನೇನ್ ಚೆನ್ನಾಗಿರುತ್ತೆ. ಎಳ್ನೀರಲ್ಲಿ ಒಂದು ಡ್ರಿಂಕ್ ಮಾಡ್ತಾರೆ, ಅದು ತುಂಬಾ ಚೆನ್ನಾಗಿರುತ್ತೆ, ಕಾಕ್ಟೈಲ್ ಅದು. ಮತ್ತೆ ಹೇಳಿದ್ನಲ್ಲ, ದಾಲ್ ಕಿಚಡಿ, ಪಾಲಕ್ ಕಿಚಡಿ ಅಂಡ್ ಕರ್ಡ್ ರೈಸ್ ಆರ್ ದ ಬೆಸ್ಟ್ ಇನ್ ಸೋಚಿ. ಏನು ಏನ್ ಹೇಳ್ತಾರೆ, ಕಾಯ್ತಾ ಇದೀವಿ ನಾವು ಇವಾಗ, ವೇಟಿಂಗ್. ಥಾಯ್ ಗ್ರೀನ್ ಕರಿ, ಥಾಯ್ ರೆಡ್ ಕರಿ, ಪ್ರತಿ ಒಂದು ಚೆನ್ನಾಗಿದ್ಯಪ್ಪ. ಈಗ ಮನೇಲಿ ನೀವೇ ಕಂಪ್ಲೀಟ್ ಕುಕ್ ಮಾಡೋದೆಲ್ಲ ಮೇಡಮ್ಮೆ ಆಯ್ತಾ? ನಾನು ನೋಡ್ದಂಗೆ ಅವರು ಏನ್ ಚಕ 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 ಅಂತ ಮಾಡ್ತಾನೆ ಇರ್ತಾರೆ, ಸಕ್ಕತ್ತಾಗಿ ಕ್ವಿಕ್ ಆಗಿ ಹಿಂಗೋಗಿ ಹಿಂಗ್ ಬಂದ್ ಹಂಗೆ ರೆಡಿ ಮಾಡಿರ್ತಾರೆ. ಮೊನ್ನೆ ಮಶ್ರೂಮ್ ಬಿರಿಯಾನಿ ಮಾಡಿದ್ರು, ಲೈಫ್ ಅಲ್ಲಿ ಫಸ್ಟ್ ಟೈಮ್ ನಾನು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ತಿಂದೇ ಇರ್ಲಿಲ್ಲ, ಅದ್ರದ್ದೊಂದು ರೈಸ್ ಆದ್ರೂ ನಾನು ತಿಂದೆ, ಆ ಫ್ಲೇವರ್ ಆದ್ರೂ ಸಿಕ್ತು ನನ್ಗೆ, ಯಾವತ್ತೂ ತಿಂದಿರ್ಲಿಲ್ಲ. ಆ ತರ ಇದ್ದವಳು ಮೇಡಮ್ ಮನೇಲಿ, ಮೇಡಮ್ ಕೈಯಾರೆ ಮಾಡಿರೋ ಏನು ಮಶ್ರೂಮ್ ಬಿರಿಯಾನಿ ಸಕ್ಕದಾಗಿತ್ತು, ಟೇಸ್ಟಿ ಆಗಿತ್ತು. ಆದ್ರೆ ನಾನು ಅವತ್ತು ನನ್ಗೆ ಅದೇನ್ ಖುಷಿಗೋ ಅಥವಾ ಹಸಿವಿಲ್ವೋ ಏನೋ ಆ ಫೀಲಿಂಗ್ ಏನೋ ನಂಗೆ ಹೇಳಕ್ ಬರ್ಲಿಲ್ಲ, ಬಟ್ ಇಷ್ಟೇ ತಿಂದಿದ್ದು ನಾನು, ಸ್ವಲ್ಪನೇ ತಿಂದಿದ್ದು, ತುಂಬಾ ಚೆನ್ನಾಗಿತ್ತು ಅದು. ಎನಿವೇಸ್, ಈಗ ಬ್ಯಾಟಿಂಗ್ ಮಾಡೋಣ ಆಯ್ತಾ? ರೆಡಿನಾ? ಸೊ ಇವಾಗ ನಮಗೆ ಬಾರ್ ಮೆನ್ಯೂ ತುಂಬಾ ಇಂಪಾರ್ಟೆಂಟ್. ನಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಆ್ಯಂಡ್ ಆಡಿಯನ್ಸ್ಗೆ ಇದ್ರ ಬಗ್ಗೆನೂ ಕುತೂಹಲ ಇರುತ್ತೆ, ಏನೆಲ್ಲ ಸ್ಪೆಷಲ್ ಇದೆ ಅಂತ. ಇಲ್ಲಿನ ಸಿಗ್ನೇಚರ್ ಫುಡ್ ಏನು, ಇಲ್ಲಿನ ಸಿಗ್ನೇಚರ್ ಕಾಕ್ಟೇಲ್ ಏನು, ಸಿಗ್ನೇಚರ್ ಮಾಕ್ಟೇಲ್ ಏನು, ಪ್ರತಿಯೊಂದು ಬೇಕು. ಅದನ್ನ ಕಾಯೋರೆ ಬಹಳ ಜನ ಇರೋದು, ನಾವ್ ಅದನ್ನ ಬಿಟ್ಬಿಟ್ರೆ ಹೆಂಗೆ? ಟೆಲ್ ಮಿ. ಬಾರ್ ಮೆನುನೆಲ್ಲ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ರಮ್ ಅದು ಇದು ಎಲ್ಲ ಇದೆ. ಕಾಕ್ಟೇಲ್ಸ್ ಅಲ್ಲಿ ಮಾಕ್ಟೇಲ್ಸ್ ಇಲ್ಲಿದೆ, ಚಾಕೊಲೋಕೋ, ಚಾಕ್ಲೇಟ್ ಸಾಸು, ಬನಾನಾ ಟ್ರೈ ಮಾಡಿಲ್ಲ, ಟ್ರೈ ಮಾಡಿಲ್ಲ. ಚಾಕ್ಲೇಟ್ ಸಾಸು, ಬನಾನಾ, ಮಿಲ್ಕು, ಪೀನಟ್ ಬಟರು ಮತ್ತೆ ಓರಿಯೋ, ಚಾಕ್ಲೇಟ್ ಬಾರ್. ಇದು ಏನ್ ಕಾಂಬಿನೇಷನ್ ಯಪ್ಪ! ಈ ತರ ಎಷ್ಟಿದೆ ಗೊತ್ತಾ? 1 2 3 4 5 6 7 8 9 10 ಮಾಕ್ಟೇಲ್ಸ್ ಇದೆ ನಿಮ್ಗೆ. ಸೊ ಇದ್ರಲ್ಲಿ ಯಾವುದು ಸಿಗ್ನೇಚರ್ ಮಾಕ್ಟೇಲ್ ಅಂತ ನಾವು ಅವ್ರನ್ನೇ ಕೇಳಬೇಕು. ಅಂಡ್ ನಿಮ್ಗೆ ಈ ಮೆನುನ ನೀಟಾಗಿ ತೋರಿಸ್ಬಿಡ್ತೀನಿ, ಆರಾಮಾಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅವಾಗ. ಅಂಡ್ ಇಲ್ಲಿಂದ ನೀವು ಸ್ವಿಗ್ಗಿ ಆರ್ಡರ್ ತಗೊಳ್ಳೋರು ಇದ್ದಾರೆ, ನಾನು ನೋಡಿದೆ ಎಷ್ಟೊಂದು ಪಾರ್ಸಲ್ ಹೋಗ್ತಾ ಇತ್ತು ಗೊತ್ತಾ. ಅಂದ್ರೆ ಎಷ್ಟು ಟೇಸ್ಟಿ ಆಗಿರ್ಬೇಡ, ಇಲ್ಲಿ ಸುತ್ತಮುತ್ತ ಇರೋರಿಗೆ ಆರಾಮಾಗಿ ಪಟ್ಟಂತ ಸಿಕ್ಬಿಡುತ್ತೆ, ಇಲ್ಲಿಗೆ ಬರ್ಬೇಕು ಅಂತಾನೆ ಏನಿಲ್ಲ. ಓ ಮೈ ಗಾಡ್, ಸೂಪರ್ ಸೂಪರ್ ಬಂತು ಇವಾಗ. ಸೊ ಏನ್ ಸೂಪ್ ಇದು? ದಿಸ್ ಇಸ್ ವಿಯೆಟ್ನಾಮೀಸ್ ಹೋ ಅಂತ ಸೂಪು. ಎಲ್ಲ ಇದೇನೆ, ಬ್ರಾತ್, all vegetables, the broth. Super. But you should use this also. Mint. No, that is basil. Oh, basil. Okay. This is mint. Okay. This is mint. Chilies? Yeah. Wow. ನಾನು ಖಾರ ಪ್ರಿಯರು. ಹೌದಾ? ನಂಗೆ ಸಖತ್ ಇಷ್ಟ, ಖಾರ ಇರಬೇಕು. Yes, there you go. ಘಮ ಘಮ ಅಂತ ಇದೆ ಗೊತ್ತಾ? ಅಂದ್ರೆ ಇಂಡಿಯನ್ ಸ್ಪೈಸ್ ಫ್ಲೇವರ್ ಹಂಗೆ ಘಮ್ ಅಂತ ಬರ್ತಾ ಇದೆ. ನೀವು ಸ್ಪೈಸಿನಾ ಅಥವಾ ನಾರ್ಮಲ್? ಸ್ಪೈಸಿ. ನಂಗೆ ಸ್ವೀಟ್ಸ್ ಅಂದ್ರೇನೆ ಇಷ್ಟ ಇಲ್ಲ. ಹೌದಾ? ಯಾವ ಸ್ವೀಟ್ ಇಷ್ಟ ಇಲ್ವಾ? ಯಾವುದು ತಿನ್ನಲ್ಲ ನಾನು. ರಿಫ್ರೆಶಿಂಗ್, ಒಳ್ಳೆ ಕಿಕ್ ಕೊಡ್ತಾರೆ. ಕಿಕ್ ಹೊಡಿಯುತ್ತೆ ಅಂತಾರಲ್ಲ ಹಂಗೆ ಇಲ್ಲಿ ಇಲ್ಲಿ ಎಲ್ಲ ಕಡೆ ಬಂತು. ಸಕ್ಕದಾಗಿದೆ. ಸೂಪಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಿದೆ. ಅಂಡ್ ಇದರಲ್ಲಿ ಫ್ಲಾಟ್ ನೂಡಲ್ಸ್,
Vietnam is flat noodles ಇದೆ ಎಸ್ ಸೂಪಲ್ಲಿ. ಓಕೆ ದಿಸ್ ಇಸ್ ಶೀ ಕಬಾಬ್ This is anarkali. ಅನಾರ್ಕಲಿ ಆಲೂ ಅನಾರ್ಕಲಿ. ಆಲು ಅನಾರ್ಕಲಿ. ಹಾ, ಹೆಸರು ಮಾತ್ರ ಸಕ್ಕದಾಗಿದಾವೆ. This is pum shavne. वो नहीं खाते हैं मुझे. Mushroom. हाँ मशरूम. And this is broccoli. ತುಂಬಾ ಚೆನ್ನಾಗಿರುತ್ತೆ. Try that. ಬ್ರೋಕ್ಲಿ ಇವತ್ತು ತಿನ್ನಿಸ್ತಾ ಇದ್ದಾರೆ ನನಗೆ. Try that. It's very good. ನೈಸ್. ಓಕೆ, Okay. Thank you. ವಾಟ್ ಇಸ್ ದಿಸ್? It's That's a salad. Shall we do? ನಾನೇನೋ ಅದು ಹಾ, ಸರಿ. ಸ್ಪೆಷಲ್ ಆಗಿ ಏನೋ ಮಾಡಿದ್ದಾರೆ ಅನ್ಕೊಂಬಿಟ್ಟೇನೆ. ಓಕೆ, Yes. ಟೇಸ್ಟ್ ಮಾಡುವ ಸಮಯ. There you go. ನನ್ಗೆಲ್ಲ ಸೂಪರ್ ಆಗಿದೆಯಪ್ಪ, ನೀವು ಹೇಳ್ಬೇಕು. ನಾನು ಹೇಳ್ಬೇಕೀಗ. ಕರೆಕ್ಟ್, ತಕ್ಕದಾಗಿದೆ. ಬ್ರೋಕೊಲಿ ನಾನು ತಿಂದಿಲ್ಲ ಯಾವತ್ತು. ಯಾವತ್ತೂ ತಿಂದೆ ಇಲ್ವಾ? ನಾನು ಯಾವತ್ತು ಇವತ್ತು ನಿಮ್ಮಿಂದ ನಾನು ಮಶ್ರೂಮ್ ಅವತ್ತು ರೈಸ್ ತಿಂದೆ, ಇವತ್ತು ಡೈರೆಕ್ಟ್ ಬ್ರೋಕೊಲಿ. ಅದು ನಂಗೆ ಗೊತ್ತಿಲ್ಲ, ಬ್ರೋಕೊಲಿ ಹೂಕೋಸು ಎಲೆಕೋಸು ಇವೆಲ್ಲ ಒಂದು ಕ್ಯಾಟಗರಿ. ಸೊ ನಾನು ಅದನ್ನ ಯಾವನ್ನೂ ಇಷ್ಟಪಟ್ಟು ತಿಂದಿಲ್ಲ. ಬಟ್ ಹೈ ಪ್ರೋಟೀನ್. ಇಟ್ಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಬ್ರಾಕೊಲಿ. ಗ್ರೀಷ್ಮಾ ಮೇಡಮ್ ಜೊತೆ ಮೀಟ್ ಮಾಡಿದಾಗೆಲ್ಲ ಹೊಸ ಹೊಸ ಗ್ಯಾರಂಟಿ ಟ್ರೈ ಮಾಡ್ತೀನಿ ಅನಿಸ್ತಿದೆ ನನಗೀಗ. ರಿಯಲಿ ತುಂಬ ಚೆನ್ನಾಗಿದೆ, ಹೌದು ತುಂಬ ಚೆನ್ನಾಗಿದೆ ಬ್ರೋಕೊಲಿ. ಅನಾರ್ಕಲಿ ನೋಡೋಣ ಇದು. ಇದು ಮೇಲ್ಗಡೆ ಹಾಕಿರೋದು ಚೀಸ್, ಮಲಾಯ್ನಾ? ಚೀಸ್ ಚೀಸ್ ಚೀಸು. ಬಟ್ ಇದು ಹೆಂಗ್ ಡಿಫ್ರೆಂಟ್ ಟೇಸ್ಟ್ ಇದೆ ಗೊತ್ತಾ? ಏನೋ ಸಮಥಿಂಗ್ ಬೇರೆ ರೆಸಿಪಿ ಇದು. ಚೀಸು ಈ ತರ ಮಲಾಯಿ ಟೇಸ್ಟ್ ಇದೆ. ಅದು ಒಳ್ಳೆ ಫುಡ್ ಬೇಕು ಅಂತಂದ್ರೆ ಹಾ, ಸೋಚಿಗೆ ಸೋಚಿ ಬನ್ನಿ. ಆಲೂ ಅನಾರ್ಕಲಿ ನೈಸ್, ವೆರಿ ನೈಸ್. ಇದು ನನಗೆ ಡಿಫ್ರೆಂಟ್ ಟೇಸ್ಟ್, ಫಸ್ಟ್ ಟೈಮ್ ಇದು. ನಾನು ಯೂಶಲ್ ಆಗಿ ಆಲೂದು ಹೊರಗಡೆ ಬಂದಾಗ ತಗೊಳೋದು ಕಮ್ಮಿ. ಇದು ಸಖತ್. ಇದು ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇದನ್ನ ಆನಿಯನ್ ಇಂದ ರ್ಯಾಪ್ ಮಾಡಿದ್ದಾರೆ, ಹೌದು. ಆಮೇಲೆ ಅದಕ್ಕೇನೋ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿರೋದು. ತಂದೂರ್ ಸಕ್ಕದಾಗಿದೆ. Tofu chili ಹಾ. pepper. ಎಸ್, ಇದೇನಾ ಹೇಳಿದ್ದು? ಟೋಫು ಸೂಪರ್. ಸೋಯಾ ಹಾಲಿಂದ ಮಾಡಿರೋ ಪನ್ನೀರ್. ವೀಗನ್. ಇದನ್ನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ ಇವಾಗ. ಯು ವಿಲ್ ಲವ್ ಇಟ್. ಬೆಣ್ಣೆ ತರ ಇದೆ. ಹಾಟ್. ಓ, ಬಿಸಿನಾ? ಹೊರಗಡೆ ಎಲ್ಲ ಕೋಟಿಂಗ್ ಎಲ್ಲ ಸಖತ್ ಕ್ರಿಸ್ಪಿ ಆಗಿದೆ, ಒಳಗಡೆ ನಿಜ ಮೆಲ್ಟ್ ಆಗ್ತಾ ಇದೆ ಅದು. ಹೌದು. ಇನ್ನೆಲ್ಲೂ ಟೋಫು ಈ ತರ ಸಿಗಲ್ಲ. ನಿಜವಾಗ್ಲೂ ಇದನ್ನ ಹಿಂಗೆ ಕಟ್ ಮಾಡಿದ್ರೆ ಮೋಸ್ಟ್ಲಿ ಮೆಲ್ಟ್ ಆಗುತ್ತೆ ಅನ್ನೋ ರೇಂಜಿಗೆ ಅದು ಸಾಫ್ಟ್ ಇದೆ. ಹೌದು, ಅದಕ್ಕೆ ಹೇಳಿದ್ವಿ ಶುಡ್ ಟ್ರೈ ದಟ್ ಅಂತ. ರೆಸ್ಪೆಕ್ಟ್. ದಿಸ್ ಈಸ್ ದ ಸಿಗ್ನೇಚರ್ ಡಿಶ್ ಆಫ್ ಸೋಚಿ. ಸೋಚಿಗೆ ಬಂದಾಗ ಕಿಚಡಿ ಮತ್ತೆ ಕರ್ಡ್ ರೈಸ್ನ ತಿಂದೆ ಮಾತ್ರ ಹೋಗುತ್ತೆ. ಪಾಲಕ್ ರೈಸ್, ಪಾಲಕ್ ರೈಸ್, ದಾಲ್ ಕಿಚಡಿ ಅಂಡ್ ಪಾಲಕ್ ಕಿಚಡಿ ಅಂಡ್ ಕರ್ಡ್ ರೈಸ್. ದಿಸ್ ದ ಸಿಗ್ನೇಚರ್ ಡಿಶ್. ಟೇಸ್ಟ್. ಅಲ್ಟಿಮೇಟ್, ಅಲ್ಟಿಮೇಟ್. ಎಷ್ಟು ಚೆನ್ನಾಗಿ ಹದ್ದುವಾಗಿದೆ ಅಂದರೆ, ನಾನು ಮನೇಲೂ ದಾಲ್ ಕಿಚಡಿ ಮಾಡ್ತೀನಿ, ಹೊರಗಡೆನೂ ಎಷ್ಟೊಂದು ಕಡೆ ತಿಂದಿದ್ದೀನಿ. ಬಟ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಒಂಥರ ಕ್ರೀಮಿ ಟೆಕ್ಸ್ಚರ್ ಇದೆ. ಏನಕ್ಕೆ ಹೇಳಕ್ ಬರ್ತಿಲ್ಲ, ನೀವೇ ಬಂದು ಟೇಸ್ಟ್ ಮಾಡಿ. ಹೌದು, ಪ್ಲೀಸ್ ಒಂದ್ಸತಿ ಬನ್ನಿ. ಇದು ಏನೋ ಪ್ರಮೋಷನ್ ಅಲ್ಲ, ಇದು ಖಂಡಿತ ಪ್ರಮೋಷನ್ ಅಲ್ಲ, ನನ್ನ ಖುಷಿ. ಬಿಕಾಸ್ ಇದು ನಿಜವಾಗ್ಲೂ ಕ್ರೀಮ್ ಅನಿಸ್ತಿದೆ ನನಗೆ. ಅಂದರೆ ಎಷ್ಟು ಒಳ್ಳೆ ಕ್ವಾಲಿಟಿ ಬೇಳೆ ಉಪಯೋಗಿಸಿರ್ಬೇಡ ಅವರು. ಹೌದು, ಇದನ್ನ ಹಾಕೋಬೇಕು. ಹಾಂ, ತಡ್ಕ ಸಕ್ಕದಾಗಿದೆ ಮಾತ್ರ. ಟೇಸ್ಟ್ ಸೂಪರ್ ಆಗಿದೆ. ನಮ್ಮ ಕ್ಯಾಮ್ರಾ ಮನ್ಸ್ಗೂ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ನಿಮಗೂ ಕೊಡ್ತೀವಿ. ಸೂಪರ್ ಆಗಿದೆ. ಕ್ರೀಮಿ ಟೆಕ್ಸ್ಚರು. ಹೌದು. ಮತ್ತು ಮಸಾಲ, ನೀವೇನಾದರೂ ಅಸಿಡಿಟಿ ಪ್ರಾಬ್ಲಮ್ ಇದ್ದವರು ಧಾರಾಳವಾಗಿ ಒಂದು ತಟ್ಟೆ ತಿಂದರೂ ಏನೂ ಆಗಲ್ಲ. ಅಷ್ಟು ಏನೋ ಮೈಲ್ಡ್ ಆಗಿದೆ ಮಸಾಲ. ಹೌದು, ತುಂಬ ಟೇಸ್ಟಿ ಆಗಿದೆ. ಆಗಲಿ, ಅದೆಲ್ಲ ಚೆನ್ನಾಗಿ ಆಗಬೇಕು. ಆ್ಯಂಡ್ ಲೋಕೇಶ್ ಪ್ರೊಡಕ್ಷನ್ಸಿಂದ ಒಳ್ಳೊಳ್ಳೆ
ಪ್ರಾಜೆಕ್ಟ್ಗಳು ಈಚೆ ಬರಬೇಕು ಆ್ಯಂಡ್ ಆದಷ್ಟು ಬೇಗ ನೀವು ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಬೇಕು. ಎಸ್, ಅದು ನಂಗೆ ತುಂಬ ಕನಸು, ಆಸೆ. ಆಯ್ತಾ, ಅದೇನಾದರೂ ಆಗ್ಬಿಡ್ಲಿ, ನಾನು ನಿಮ್ಮ ಜೊತೆ ಬಂದು ನಿಂತ್ಕೊಂಡ್ಬಿಡ್ತೀನಿ ಅಂತ ಸೆಲೆಬ್ರೇಟ್ ಮಾಡೋಕ್ಕೆ. ಅದು ಸೀರಿಯಲ್ಲು, ಸಿನಿಮಾ, ಅದೇನಾದ್ರು ಆಗಿರ್ಬೋದು, ನಮ್ಗೇನು ಇಂಥದ್ದೇ ಅಂತ ಡಿಮ್ಯಾಂಡ್ ಇಲ್ಲ, ಬಟ್ ನೀವು ಬರಬೇಕು, ಆ್ಯಕ್ಟ್ ಮಾಡಬೇಕು. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ. ಹೌದು, ನಾವು ವೆಯ್ಟ್ ಮಾಡ್ತೀವಿ. ಸೊ ಸ್ವೀಟ್. ನಮಗೆ ಆ್ಯಕ್ಚುಲಿ ನೀವೆಷ್ಟು ಬ್ಯುಸಿ ಇರ್ತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ಇಷ್ಟು ಬ್ಯುಸಿನಲ್ಲೂ ನನ್ನ ಭಾಳ ದಿನಗಳ ಕನಸನ್ನ ನಮ್ಮ ರೆಸ್ಟೋರೆಂಟ್ ಟೂರ್ ಜೊತೆಗೆ, ಫುಡ್ ಜೊತೆಗೆ ಒಂಥರ ಹೆಂಗಿತ್ತಂದ್ರೆ ಕಾಂಬಿನೇಷನ್ ಅಲ್ವಾ? ಸೊ ನಾಟಿ ಇವರು ಅಲ್ಲ, ಎಷ್ಟು ತುಂಟಿ. ಒಂಥರ ಚೆನ್ನಾಗಿತ್ತಪ್ಪ. ನನಗೆ ಅಷ್ಟು ಟೈಮ್ ನನಗೆ ಕೊಟ್ಟರು ಅಲ್ಲ ನೀವು, ಅದೇ ಒಂದು ಖುಷಿ ನನಗೆ. ಅಷ್ಟು ನಿಮ್ಮ ಒಂದು ಸಪೋರ್ಟ್ನ ಕೇಳ್ತಾ ಈ ಕಾರ್ಯಕ್ರಮನ ಈಗ ಮುಗಿಸ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ಎಪಿಸೋಡಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್.